Hello everyone, welcome to 7th Standard Ganik Prakash. So in this class we are starting the third unit, A Peek Beyond the Point. And along with this lesson, I thought of doing 5th unit also because I got a request in the comment box. So to do the parallel and intersecting lines, so I'm starting. So ಚಾನಲ್ ನೇಮ್ನ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಪ್ಲೇ ಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆಲ್ಲ ವೀಡಿಯೋಸು ಸಿಗುತ್ತೆ. ಓಕೆ, ವಾಚ್ ದ ವೀಡಿಯೋಸ್ ಅಕಾರ್ಡಿಂಗ್ ಟು ದ ಲೆಸನ್ಸ್. ದ ನೀಡ್ ಫಾರ್ ಸ್ಮಾಲರ್ ಯೂನಿಟ್ಸ್. ಸೊ ಏನು ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡಬೇಕಾ ಸ್ಮಾಲ್ ಯೂನಿಟ್ಸ್ಗಳಿಗೆ? ಎಸ್, ಯಾಕಂದರೆ ಸಣ್ಣ ಸಣ್ಣ ಯೂನಿಟ್ ಸೇರಿನೇ ತಾನೇ ನಮಗೆ ಲಾರ್ಜ್ ಮೆಷರ್ಮೆಂಟ್ಸ್ ಆಗೋದು. ಎಸ್, Sonu's mother was fixing a toy. So what Sonu's mother was doing? She is fixing a toy. As we can see here, with the help of the screw, she was fixing the toy. She was trying to join two pieces with the help of a screw. Sonu was watching his mother with great curiosity. So ಸೋನುಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಹಿಸ್ ಮದರ್ ವಾಸ್ ಅನೇಬಲ್ ಟು ಜಾಯಿನ್ ದ ಪೀಸ್. ಸೊ ಏನಾಗುತ್ತೆ, ಸ್ಕ್ರೂನ ಯೂಸ್ ಮಾಡಿಕೊಂಡು ಜಾಯಿನ್ ಮಾಡೋದಕ್ಕೆ ಆಗ್ತಿರಲ್ಲ. ಸೋನು ಆಸ್ಡ್ ವೈ, ಯಾಕೆ ಅಂತ ಕೇಳ್ತಾನೆ. ಹಿಸ್ ಮದರ್ ಸೆಡ್ ದ್ಯಾಟ್ ದ ಸ್ಕ್ರೂ ವಾಸ್ ನಾಟ್ ಆಫ್ ರೈಟ್ ಸೈಜ್. ಸೊ ಸ್ಕ್ರೂದು ಸೈಜು ಫಿಟ್ ಆಗ್ತಾ ಇಲ್ಲ, ಸೊ ಸ್ಕ್ರೂ ಸೈಜ್ ಕರೆಕ್ಟಾಗಿಲ್ಲ ಅಂತ ಹೇಳ್ತಾರೆ ಅವರಮ್ಮ. ಶಿ ಬಾಟ್ another screw from the box and was able to fix the toy. ಸೊ ಹೋಗಿ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಸ್ಕ್ರೂನ ತಗೊಬರ್ತಾರೆ. ಸೊ ತಗೊಂಡು ಬಂದು ಫಿಕ್ಸ್ ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ, ಬಿಕಾಸ್ ದ ಸ್ಕ್ರೂ ವಾಸ್ ಆಫ್ ದ ರೈಟ್ ಸೈಜ್. ದ ಟೂ ಸ್ಕ್ರೂ ಲುಕ್ ದ ಸೇಮ್ ಟು ಸೋನು. ಸೊ ಸೋನು ಎರಡು ಸ್ಕ್ರೂನ ಅಬ್ಸರ್ವ್ ಮಾಡಿದಾಗ ಏನು ಡಿಫ್ರೆನ್ಸ್ ಕಾಣಲ್ಲ ಅಷ್ಟು. ಬಟ್ ವೆನ್ ಹಿ ಅಬ್ಸರ್ವ್ಸ್ ದೆಮ್ ಕ್ಲೋಸ್ಲಿ, ಹಿ ಸಾ ದ ವೇರ್ ಆಫ್ ಸ್ಲೈಟ್ಲಿ ಡಿಫ್ರೆಂಟ್ ಲೈನ್ಸ್. ಸ್ವಲ್ಪನೇ ಡಿಫ್ರೆನ್ಸ್ ಕಾಣುತ್ತೆ ಅವ್ನು ನೀಟಾಗಿ ಅಬ್ಸರ್ವ್ ಮಾಡಿದಾಗ. ಇಲ್ಲಿ ಈ ರೀತಿ. ಸೊ ಇದಕ್ಕೂ ಒಂದು ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಇದೆ. ಓಕೆ, Sonu was fascinated by how such a small difference in lengths could matter so much. ಸೊ ಒಂದೇ ಒಂದು ಸ್ವಲ್ಪ ಅಷ್ಟೇ ಇದು ಡಿಫ್ರೆನ್ಸ್ ಇರೋದು, ಆದರೂ ಟಾಯ್ಗೆ ಫಿಕ್ಸ್ ಆಗಲಿಲ್ಲ. ನೀವು ಈ ರೀತಿ ಎಲ್ಲ ಫಿಕ್ಸ್ ಮಾಡಿ ನೋಡಿರ್ತೀರಲ್ವ, ಒಂದು ಸ್ವಲ್ಪ ಸ್ಕ್ರೂ ಸೈಜ್ ಜಾಸ್ತಿ ಆಯಿತು, ಒಂದು ಸ್ವಲ್ಪ ಚಿಕ್ಕ ಆಯಿತು ಅಂದ ತಕ್ಷಣ ಅದು ಕರೆಕ್ಟಾಗಿ ಕೂರಲ್ಲ. Sonu was fascinated by how much such a small difference in the lens could matter so much. He was curious to know the difference in lens. He was also curious to know how little the difference was because the screw looked nearly the same. ಸೊ ಏನು ಡಿಫ್ರೆನ್ಸ್ ಇದೆ ಎರಡು ಸ್ಕ್ರೂಗೂ ಅಂತ ತಿಳ್ಕೊಳ್ಳೋದು ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಇನ್ ದ ಫಾಲೋವಿಂಗ್ ಫಿಗರ್, ಸ್ಕ್ರೂಸ್ ಆರ್ ಪ್ಲೇಸ್ಡ್ ಅಬವ್ ಅ ಸ್ಕೇಲ್. ಸೊ ಸ್ಕ್ರೂ ಸೈಜ್ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಮೆಜರ್ಮೆಂಟ್ಗೆ ಒಂದು ಸ್ಕೇಲ್ ಕೊಟ್ಟಿದ್ದಾರೆ. ಮೆಜರ್ ದೆಮ್ ಆ್ಯಂಡ್ ರೈಟ್ ದಿಯರ್ ಲೆನ್ಸ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಸೊ ಇಲ್ಲಿ ಏನು ಸ್ಪೇಸ್ ಇದೆ, ಸೊ ಮೆಜರ್ನ ಮಾಡಿ ಬರೀಬೇಕು. ಓಕೆ, ಇಲ್ಲಿ 3 ಟೈಪ್ ಆಫ್ ಸ್ಕೇಲ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ಇದನ್ನ ಸೆಂಟಿಮೀಟರ್ ಅಂತ ಹೇಳ್ತೀವಿ. ಸೊ ಈ ಸೆಂಟಿಮೀಟರ್ ಸ್ಕೇಲ್ನ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ನೀವು ಯೂಸ್ ಮಾಡ್ತಿರಲ್ಲ ಸ್ಕೇಲು, ಆಲ್ಮೋಸ್ಟ್ 15 ಸೆಂಟಿಮೀಟರ್ ಇರುತ್ತಲ್ಲ, ಅದು ಸೆಂಟಿಮೀಟರ್ ಸ್ಕೇಲ್. ಓಕೆನಾ? ಸೊ ನೀವು ಯೂಸ್ ಮಾಡೋ ಸ್ಕೇಲ್ ಯಾವುದು? ಸೆಂಟಿಮೀಟರ್ ಸ್ಕೇಲ್. ಅಲ್ಲಿ 1, 2, 3 ಅಂತ ಏನು ಹೇಳ್ತೀರ ಅದೆಲ್ಲ ಸೆಂಟಿಮೀಟರ್ಸಲ್ಲಿರುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಸೆಂಟಿಮೀಟರೇ, 3 ಸೆಂಟಿಮೀಟರ್ ಸ್ಕೇಲೆ. ಬಟ್ ಇಲ್ಲಿ ಸ್ಮಾಲರ್ ಡಿವಿಷನ್ಸ್ ಏನಿದೆ ಅದು ಕೊಟ್ಟಿಲ್ಲ. ಇಲ್ಲಿ 1 ಡಿವಿಷನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಆಲ್ 10 ಡಿವಿಷನ್ಸ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಕೇಲಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ, ಎಷ್ಟು ಮೆಜರ್ಮೆಂಟ್ ಸಿಗುತ್ತೆ ಅಂತಂದರೆ ನಮಗೆ ಸ್ಕ್ರೂ ಅನ್ನೋದು 2 ಇಂದ 3 ಡಿಸ್ಟೆನ್ಸಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಇಟ್ ಇಸ್ ಇನ್ ಬಿಟ್ವೀನ್ 2 ಸೆಂಟಿಮೀಟರ್ ಆ್ಯಂಡ್ 3 ಸೆಂಟಿಮೀಟರ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಸ್ಕ್ರೂನ ನಾವು ಏನೇ ಆಗಲಿ ಮೆಜರ್ ಮಾಡುವಾಗ 0 ಇಂದನೇ ಮೆಜರ್ ಮಾಡಬೇಕು. ಸಿ ಹಿಯರ್ 0 ಇಂದನೇ ಪಾಯಿಂಟ್ ಶುರು ಮಾಡಿದ್ದಾರೆ. ಓಕೆ, 0 ಇಂದ ನಾವು ಇಟ್ಟು ಮೆಜರ್ ಮಾಡಿದಾಗ ಇಲ್ಲಿ 2 to 3 ಸೆಂಟಿಮೀಟರ್ ಮಧ್ಯ ಇದೆ ಅಂತ ಗೊತ್ತಾಗುತ್ತೆ. ಸೆಕೆಂಡ್ ಸ್ಕೇಲಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ, ಸೆಕೆಂಡ್ ಸ್ಕೇಲಲ್ಲಿ ಮಧ್ಯ 1 ಯೂನಿಟ್ ಕೊಟ್ಟಿದ್ದಾರೆ. ಸೊ ಈ ಯೂನಿಟ್ ಏನು ಅಬ್ಸರ್ವ್ ಮಾಡುತ್ತೆ, 1 ಇಂದ 2 ಮಧ್ಯ ಕೊಟ್ಟಿದ್ದಾರೆ, 0 ಇಂದ 1 ಮಧ್ಯ ಕೊಟ್ಟಿದ್ದಾರೆ, 2 ಮತ್ತು 3 ಮಧ್ಯನೂ ಕೊಟ್ಟಿದ್ದಾರೆ. ಎಕ್ಸಾಕ್ಟಾಗಿ ಅದ್ರದ್ದು ಹಾಫ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಿಯರ್ ಇಟ್ ಇಸ್ ಹಾಫ್, ಹಿಯರ್ ಇಟ್ ಇಸ್ 1, ದಿಸ್ ಇಸ್ 1.5, 2, 2.5, 3, 3.5, 4 ಆ ರೀತಿ. ಓಕೆ, ಸೊ ಈ ಸ್ಕೇಲಿಂದ ನಮ್ಗೆ ಏನು ಅರ್ಥ ಆಗ್ತಿದೆ ಅಂದರೆ, ದ ಮೆಜರ್ಮೆಂಟ್ ಇಸ್ ಮೋರ್ ದೆನ್ 2.5 ಅಲ್ವಾ. 2.5 ಇಲ್ಲಿದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಸ್ಕ್ರೂ ಲೆಂತ್. ಸೊ ಮೋರ್ ದೆನ್ 2.5. ಸೊ ನಿಮಗೆ ಗೊತ್ತಲ್ವಾ 1/2 ಅಂತಂದರೆ ಹಾಫ್ ಅಂತ ಅರ್ಥ. ಆ್ಯಂಡ್ 0.5 ಈಸ್ ಆಲ್ಸೋ ಹಾಫ್. ಇದು ಫ್ರ್ಯಾಕ್ಷನಲ್ ರೆಪ್ರೆಸೆಂಟೇಷನ್, ಇದು ಡೆಸಿಮಲ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಸ್ಕೇಲ್. ಸೊ ಈ ಸ್ಕೇಲ್ನ ಸ್ವಲ್ಪ ಝೂಮ್ ಮಾಡ್ತೀನಿ, ಯಾಕಂದರೆ ಒಳಗಿರೋ ಡಿವಿಷನ್ಸ್ನು ಕಾಣಿಸ್ಬೇಕು.
ಓಕೆ, ಆಸ್ ಯು ಕ್ಯಾನ್ ಸಿ ಹಿಯರ್, ಈ 0 ಮತ್ತು 1 ಯೂನಿಟ್ ಮಧ್ಯ ಎಷ್ಟಿದಾವೆ ಅಂತಂದರೆ ದೆರ್ ಆರ್ 10 ಡಿವಿಷನ್ಸ್. ಓಕೆ, ಸೊ 0 ಇಂದ 1 ಮಧ್ಯ 10 ಡಿವಿಷನ್ಸ್ ಇದೆ, ಅಂದರೆ 10 ಪಾರ್ಟ್ಸ್ ಅಂತ ಅರ್ಥ. ಸೊ ಏನಿದು 10 ಪಾರ್ಟ್ಸ್? ಸೊ ಇದನ್ನು ನಾವು ಮಿಲಿಮೀಟರ್ ಅಂತ ಹೇಳ್ತೀವಿ. ಮಿಲಿಮೀಟರ್ ಅಂತ ಹೇಳ್ತೀವಿ. ಸೆಂಟಿಮೀಟರ್ ಒಳಗಡೆ ಮಿಲಿಮೀಟರ್. ಸೊ 1 ಸೆಂಟಿಮೀಟರ್ ಅಂತಂದರೆ 10 ಮಿಲಿಮೀಟರ್. ಮಿಲಿಮೀಟರ್ನ ಅಂತ ಹೇಳ್ತೀವಿ. ಸೊ ಈಗ ಇದು ಮೀನ್ಸ್ 1 ಇಂದ 2 ತನಕ 1 ಸೆಂಟಿಮೀಟರ್ ಇದೆ ಅಲ್ವಾ. ಸೊ ಅದರೊಳಗೆ ಎಷ್ಟು ಪಾರ್ಟ್ಸ್ ಇರುತ್ತೆ? 10 ಪಾರ್ಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಈ 1 ಆದಮೇಲೆ ಹಿಯರ್ ಇಟ್ ಇಸ್ 1 ಪಾರ್ಟ್, ದಿಸ್ ಇಸ್ 2 3 4 5 6 7 8 9 ಆ್ಯಂಡ್ ಇದನ್ನು ಕನ್ಸಿಡರ್ ಮಾಡ್ತೀವಿ 10 ಅಂತ. ಅಂದರೆ ಟೋಟಲ್ 10 ಡಿವಿಷನ್ ಇರುತ್ತೆ. ಇಲ್ಲೊಂದು ಈ ರೀತಿ ನೀವು ಕೌಂಟ್ ಮಾಡಿದ್ರೆ ದರ್ ವಿಲ್ ಬಿ 10 ಡಿವಿಷನ್ಸ್. ಓಕೆ, ಹೇಗೆ ಬರೆಯೋದು ಇದನ್ನು? ಫ್ರಾಕ್ಷನಲ್ ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ಬರೆಯೋದು ಅಂತಂದರೆ, ಇಟ್ ಇಸ್ ಕ್ಲಿಯರ್, ಇಲ್ಲಿ 2 ಕಂಪ್ಲೀಟ್ ಯೂನಿಟ್ಸ್ ಇದೆ. ಓಕೆನಾ, ಈ ಸ್ಕ್ರೂ ಕಂಪ್ಲೀಟ್ 2 ಯೂನಿಟ್ಸ್ ಕವರ್ ಮಾಡಿದೆ. 2 ಆದಮೇಲೆ ಎಷ್ಟು ಕವರ್ ಮಾಡಿದೆ? 2.5 ಕೂಡ, ಮೀನ್ಸ್ 2.5 ಕೂಡ ಕವರ್ ಮಾಡಿದೆ. 2.5 ಆದಮೇಲೆ ದಿಸ್ ರೆಪ್ರೆಸೆಂಟ್ಸ್ 5. ಓಕೆ, ನಂಬರ್ ಹೇಳಿದ್ನಲ್ಲ ಇಲ್ಲಿ 1 2 3 4, ಇಟ್ ಇಸ್ 5 6 7. ಸೊ 7th ಲೈನಲ್ಲಿ ಇದೆ ಅಲ್ವಾ ಇದು. 10 ಟೋಟಲ್ ಸಬ್ ಯೂನಿಟ್ಸ್ ಇರೋದು, ಅಂದರೆ 10 ಪಾರ್ಟ್ಸ್ ಇದೆ. 10 ಪಾರ್ಟ್ಸಲ್ಲಿ 7th ಲೈನಲ್ಲಿ ಸ್ಕ್ರೂ ಎಂಡ್ ಹಾಕಿದೆ, ಅಂದರೆ 7/10. ಸೊ 2 ಕಂಪ್ಲೀಟ್ ಯೂನಿಟ್ಸ್, 7 ಡಿವೈಡೆಡ್ ಬೈ 10. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್. ಓಕೆ, ಐ ವಿಲ್ ಝೂಮ್ ಔಟ್. ಸೊ ಈ ರೀತಿ ಬರಿಬೇಕು. ಸೊ ಹಿಯರ್, ಸೊ ಇದನ್ನು ಹೇಗೆ ಬರೆಯೋದು? ಇದರಿಂದ ಸೇಮ್ ಇಲ್ಲಿ ಹೇಗೆ ಬರ್ತಿದ್ವಿ ಅದೇ ರೀತಿ ಬರಿತೀವಿ ನಾವು. ಈ ಸ್ಕೇಲಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಇಟ್ ಇಸ್ ಬಿಟ್ವೀನ್ 3 ಮತ್ತು 4. ಸೊ ಬಿಟ್ವೀನ್ ಯಾವುದ್ರಲ್ಲಿದೆ? ಇದು ಬಿಟ್ವೀನ್ 3 ಆ್ಯಂಡ್ 4 ಮಧ್ಯೆ ಇದೆ. ಸೊ ಈ ಸ್ಕೇಲಲ್ಲಿ ಇಟ್ ಇಸ್ ಲೆಸ್ ದ್ಯಾನ್ 3.5. ಇಲ್ಲಿ 3.5 ಬರುತ್ತೆ. ಸೊ ನಮ್ಗೆ ಏನು ಕಾಣಿಸ್ತಿದೆ ಅಂದರೆ ಲೆಸ್ ದ್ಯಾನ್ 3.5. ಸೊ ಇದು ಹಾಫ್ ರೆಪ್ರೆಸೆಂಟ್ ಮಾಡಿದೆ. ಸೊ ಈಗ 3 ಯೂನಿಟ್ಸ್ ಕವರ್ ಮಾಡಿದೆ, ಇಲ್ಲೇ ಇದೆ. ಸೊ ಕಂಪ್ಲೀಟ್ 3 ಯೂನಿಟ್ಸ್ ಆದಮೇಲೆ 1 2. ಸೊ 3 ಯೂನಿಟ್ಸ್ ಕವರ್ ಮಾಡಿದೆ. ಸೆಕೆಂಡ್ ಲೈನ್ ಅಮಾಂಗ್ ಆಲ್ 10, ಈ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ವಿಚ್ ಸ್ಕೇಲ್ ಹೆಲ್ಪ್ ಯು ಮೆಷರ್ ದ ಲೆಂತ್ ಆಫ್ ದ ಸ್ಕ್ರೂ ಅಕ್ಯುರೇಟ್ಲಿ? ಸೊ ಎಕ್ಸಾಕ್ಟಾಗಿ ಯಾವ ಸ್ಕೇಲ್ ಯೂಸ್ ಮಾಡಿ ಮೆಷರ್ ಮಾಡಿದ್ವಿ? ದ ಥರ್ಡ್ ಒನ್. ಸೊ ಈ ಸ್ಕೇಲಲ್ಲಿ ನಮಗೆ ಎಕ್ಸಾಕ್ಟಾಗಿ ಸಿಗುತ್ತೆ. ದಿಸ್ ಇಸ್ ಸೆಂಟಿಮೀಟರ್ ಸ್ಕೇಲ್. ಓಕೆ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ 2 7/10 ಅಥವಾ 2 7/10 ಅಂತ ಓದ್ತೀವಿ ನಾವು, ಸೆಂಟಿಮೀಟರ್ ಇನ್ ದ ಲೆಂತ್ ಆಫ್ ದ ಸ್ಕ್ರೂ. ಸೊ 2 7/10 ಅಂತಂದರೆ ಏನರ್ಥ ಅಂದರೆ 2 ಕಂಪ್ಲೀಟ್ಸ್ ಯೂನಿಟ್ಸ್ ಕವರ್ ಮಾಡಿದೆ. ಸೊ 0 1 2. ಸೊ ಇದು 1 ಯೂನಿಟ್, ಇದು 2 ಯೂನಿಟ್. ಸೊ ಕಂಪ್ಲೀಟ್ 2 ಯೂನಿಟ್ಸ್ ಕವರ್ ಮಾಡಿದೆ. 2 ಯೂನಿಟ್ಸ್ ಕವರ್ ಆದಮೇಲೆ 7/10 ಪಾರ್ಟ್ಸ್ ಅಂತಂದರೆ ಆಲ್ 10 ಪಾರ್ಟ್ಸಲ್ಲಿ 7 ಪಾರ್ಟ್ಸ್ ಕವರ್ ಮಾಡಿದೆ ಅಂತ ಅರ್ಥ. 10 ಪಾರ್ಟ್ಸಲ್ಲಿ 7 ಪಾರ್ಟ್ಸ್ ಅಷ್ಟು ಕವರ್ ಮಾಡಿದೆ. ಸೊ ಈಗ 2 7/10 ಅಂತ ಅವ್ರು ಕೊಟ್ಟಾಗ ನೀವೇ ಓನಾಗಿ ಹೇಗೆ ಬರಿಬೋದು? ಒಂದು ಸ್ಕೇಲ್ ಬರ್ಕೊಂಡು ಬರಿಬೋದಾ? ಇಲ್ಲಿ 1 0 ಇಂದನೇ ಸ್ಟಾರ್ಟ್ ಆಗುತ್ತೆ. 1 2 ಇಲ್ಲಿವರೆಗೆ ಸಬ್ ಯೂನಿಟ್ಸ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಇದಾದ್ಮೇಲೆ ಹಾಕೋಬೇಕಾಗುತ್ತೆ. ಯಾಕಂತಂದರೆ ಸಬ್ ಯೂನಿಟ್ಸಲ್ಲಿ 7/10 ಇದೆ. ಸೊ 2 ಆದಮೇಲೆ 3 4 1 2 3 4, ಇಲ್ಲಿ 5 ಬರುತ್ತೆ, 6 7. ಸೊ ಈ ಪಾಯಿಂಟಲ್ಲಿ ಬರುತ್ತೆ ಅಲ್ವಾ, ಈ ಪಾಯಿಂಟೇ 7/10. ಸೊ ಈ ಪಾರ್ಟಲ್ಲಿ ಆನ್ಸರ್ ಬರುತ್ತೆ. ಸೊ ದಿಸ್ ಪಾರ್ಟ್ ರೆಪ್ರೆಸೆಂಟ್ಸ್ 2 7/10. ಡಿಡ್ ಯು ಅಂಡರ್ಸ್ಟ್ಯಾಂಡ್? ನೀವೇ ಕೊಟ್ಟರೆ ಆರಾಮಾಗಿ ಸ್ಕೇಲ್ ಬರಿಬೋದಲ್ವಾ? ಎಸ್, ಇದಾದಮೇಲೆ 7 8 9, ಹಿಯರ್ ಕಮ್ಸ್ 10 ಅಲ್ಲ 3ನ ರೆಪ್ರೆಸೆಂಟ್ ಮಾಡ್ತೀವಿ. ಆಸ್ ಸೀನ್ ಆನ್ ದ ರೂಲರ್, ದ ಯೂನಿಟ್ ಲೆಂತ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ನಂಬರ್ ಇಸ್ ಡಿವೈಡೆಡ್ ಇಂಟು 10 ಈಕ್ವಲ್ ಪಾರ್ಟ್ಸ್. ಸೊ ಯಾಕೆ 7/10 ಬರಿತೀವಿ ಅಂತಂದರೆ 2 ಮತ್ತು 3 ಮಧ್ಯ 10 ಈಕ್ವಲ್ ಪಾರ್ಟ್ಸ್, ಎಲ್ಲ ನಂಬರ್ ಮಧ್ಯನೂ 10 ಈಕ್ವಲ್ ಪಾರ್ಟ್ಸ್ ಇರುತ್ತೆ. ಸೊ ಈವನ್ 0 ಮತ್ತು 1 ಆಗಿರಲಿ, ಇಲ್ಲೂ 10 ಇಲ್ಲೂ 10 ಇಲ್ಲೂ 10. ಸೊ ಬಿಟ್ವೀನ್ 10 ಈಕ್ವಲ್ ಪಾರ್ಟ್ಸ್ ಇರುತ್ತೆ. To get the length 2 7/10, we go from 0 to 2. ಸೊ 0 ಇಂದ 2 ತನಕ ಕಂಪ್ಲೀಟಾಗಿ ಸಿಕ್ತು. ಇಲ್ಲಿ ತನಕ 2 ಯೂನಿಟ್ ಸಿಕ್ತು. ಇದಾದಮೇಲೆ 2 7/10 ಸಿಗುತ್ತಲ್ವಾ, ಆ್ಯಂಡ್ ದೆನ್ ಟೇಕ್ 7 ಪಾರ್ಟ್ಸ್ ಆಫ್ 1/10. ಸೊ ಈ ಕಂಪ್ಲೀಟ್ 10 ಪಾರ್ಟ್ಸಲ್ಲಿ 7 ಪಾರ್ಟ್ಸ್ ಕವರ್ ಮಾಡಿದೆ. ಸೊ 7/10 ಅಂತ ನಾವು ಹೇಳ್ತೀವಿ. ಸಿಮಿಲರ್ಲಿ 3
2/10 ಅಷ್ಟೇ. ಸೊ ಫಸ್ಟ್ ಕಂಪ್ಲೀಟ್ 3 ತನಕ ಹೋಗಿದೆ, ಆಮೇಲೆ 1 2. ಸೊ ಹಿಯರ್ ಕಮ್ಸ್ 3 2/10. We read 2 7/10 centimeter as 2 and 7/10 centimeter. ಸೊ ಓದೋದು ಹೇಗೆ ಇದನ್ನ 2 ಯೂನಿಟ್ಸ್, ಇದು ಕಂಪ್ಲೀಟ್ 2 ಯೂನಿಟ್ಸ್, ಇದಾದ್ಮೇಲೆ 7/10 ಅಥವಾ ಜಸ್ಟ್ 2 7/10 ಅಂತ ಓದಿದ್ರು ಸೇಮ್. Can you explain why the unit was divided into smaller parts to measure the screw? ಯಾಕೆ ಇದನ್ನ ಡಿವೈಡ್ ಮಾಡಿದ್ರು ಅಂದ್ರೆ to get the accurate value. To get the accurate value. ನಮಗೆ ಅಕ್ಯುರೇಟ್ ವ್ಯಾಲ್ಯೂ ಬೇಕಲ್ವಾ, ಸಮ್ವೇರ್ ಬಿಟ್ವೀನ್ 2 and 3 ಅಂದ್ಬಿಟ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಸಿಗಲ್ಲ. ಯಾಕಂದ್ರೆ ಕೆಲವು ಟಾಯ್ಸ್ ಅಂತ ಬಂದಾಗ ಇಟ್ ವಿಲ್ ಬಿ ವೆರಿ ಟೈನಿ. ಸೊ ಈಗ ನೀವೇ ಅಲ್ಲಿ ಅಬ್ಸರ್ವ್ ಮಾಡಿದ್ವಿ, ಒಂದು ಟಾಯ್ಗೆ ಹ್ಯಾಂಡ್ನ ಫಿಕ್ಸ್ ಮಾಡುವಾಗ ಸ್ಕ್ರೂ ಬೇಕಾಯ್ತು. ಸೊ ಸ್ಕ್ರೂ ಒಂದ್ ಸ್ವಲ್ಪ ಸಣ್ಣ ಆದ್ರೂ ಇದು ಫಿಕ್ಸ್ ಆಗಲ್ಲ, ಸ್ಕ್ರೂ ಸ್ವಲ್ಪ ಜಾಸ್ತಿ ಫಿಕ್ಸ್ ಆದ್ರೂ ಇಲ್ಲಿ ಹೆಡ್ ತನಕ ಹೋಗ್ಬಿಡುತ್ತೆ ಅದು. ಸೊ ಈ ರೀತಿ ಒಳಗಡೆ ಹೋದಾಗ ಅಲ್ಲಿ ಮತ್ತೆ ಬೇರೆ ಪಾರ್ಟ್ಸ್ಗೆ ಹಿಂಸೆ ಆಗುತ್ತೆ. ಸೊ ಅಕ್ಯುರೇಟ್ ವ್ಯಾಲ್ಯೂಗೋಸ್ಕರ ನಮಗೆ ಟೈನಿ ಪಾರ್ಟ್ಸ್ನು ಕೂಡ ಮೀನ್ಸ್ ಸ್ಮಾಲ್ ಪಾರ್ಟ್ಸ್ನು ಕೂಡ ಮೆಷರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಷರ್ ದ ಫಾಲೋವಿಂಗ್ ಆಬ್ಜೆಕ್ಟ್ಸ್ ಯೂಸಿಂಗ್ ದ ಸ್ಕೇಲ್ ಅಂಡ್ ರೈಟ್ ದಿಯರ್ ಮೆಷರ್ಮೆಂಟ್ ಇನ್ ಸೆಂಟಿಮೀಟರ್ ಆಸ್ ಶೋನ್ ಅರ್ಲಿಯರ್ ಫಾರ್ ದ ಲೆನ್ಸ್ ಆಫ್ ದ ಸ್ಕ್ರೂ. ಸೊ ಪೆನ್, ಶಾರ್ಪ್ನರ್, ಎನಿ ಆಬ್ಜೆಕ್ಟ್ ಆಫ್ ಯುವರ್ ಚಾಯ್ಸ್. ಸೊ ನಿಮ್ಮ ಹತ್ರ ಪೆನ್ ಏನಿರುತ್ತೆ, ಪೆನ್ನ ಇಟ್ಟು ಕೆಳಗಡೆ ಸ್ಕೇಲ್ ಇಡಿ. ಸೊ ಇಫ್ ದಿಸ್ ಇಸ್ ಅ ಪೆನ್, ಯು ಪ್ಲೇಸ್ ಅ ಸ್ಕೇಲ್. ಸೊ ಎಲ್ಲಿಂದ ಈ ಪೆನ್ನ ಎಲ್ಲಿಂದ ಮೆಷರ್ ಮಾಡಬೇಕು ಎಕ್ಸಾಕ್ಟ್ ಆಗಿ, ಈ ಪಾಯಿಂಟ್ 0 ಇರುತ್ತಲ್ಲ ಸ್ಕೇಲು, ಅಲ್ಲಿಂದ ನೀವು ಇಟ್ಕೋಬೇಕು. ಕೆಲವು ಸ್ಕೇಲಲ್ಲಿ ಲೈಕ್ ಇಲ್ಲಿ ಎಂಡ್ ಇರುತ್ತೆ, ಸ್ಕೇಲ್ದ ಎಂಡ್ ಇದು, ಇಲ್ಲಿ 0 ಇರುತ್ತೆ. ಸೊ ಕೆಲವ್ರು ಏನ್ ಮಾಡ್ತೀರಾ, ಇಲ್ಲಿಂದಾನೇ ಇಟ್ಕೊಂತೀರಾ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸ್ಕ್ರೂ ಅಂತಾನೆ ಇಟ್ಕೊಳ್ಳಿ. ಸೊ ಇಲ್ಲಿಂದ ಮೆಷರ್ ಮಾಡ್ತೀರಾ, ನೋ, ದಿಸ್ ಇಸ್ ರಾಂಗ್ ವೇ. ಸೊ ಸ್ಕೇಲ್ ಎಲ್ಲಿದ್ರು, ಸ್ಕೇಲ್ ಎಷ್ಟು ದೊಡ್ಡ ಇದ್ರು 0 ಎಲ್ಲಿ ಮಾರ್ಕ್ ಇರುತ್ತೆ ಇಲ್ಲಿಗೆ ನೀವು ಪ್ಲೇಸ್ ಮಾಡಬೇಕು. ಓಕೆನಾ. ಸೊ ಈಗ ಇಲ್ಲಿ ನೇರ ಕಾಣಿಸ್ತಿದೆ ಅಲ್ವಾ, ಹೀಗಿರ್ಬೇಕು. ಓಕೆ, ಈ ರೀತಿ 0ಗೆ ಇಟ್ಬಿಟ್ಟು ಎಲ್ಲಿಗೆ ಮೆಷರ್ಮೆಂಟ್ ಬರುತ್ತೆ ಈ ಪಾಯಿಂಟ್ನ ಎಕ್ಸಾಕ್ಟ್ ಆಗಿ ಲೊಕೇಟ್ ಮಾಡಿ. ಮೇಲ್ಗಡೆ ಹೇಳ್ಕೊಟ್ಟೆ ಅಲ್ವಾ ಹೇಗೆ ಲೊಕೇಟ್ ಮಾಡೋದು ಅಂತ. ಆ ರೀತಿ ಪೆನ್, ಶಾರ್ಪ್ನರ್ ಮತ್ತೆ ಇನ್ಯಾವ್ದಾರ ನಿಮ್ಮ ಹತ್ರ ಜಾಮೆಟ್ರಿ ಬಾಕ್ಸ್ ಇದ್ರೆ ಆ ಥರ ಏನಾರ ಇದ್ರೆ ವಸ್ತು ಇಟ್ಟುಬಿಟ್ಟೆ ಮೆಷರ್ ಮಾಡಿ. ರೈಟ್ ದ ಮೆಷರ್ಮೆಂಟ್ ಆಫ್ ದ ಆಬ್ಜೆಕ್ಟ್ಸ್ ಶೋನ್ ಇನ್ ದ ಪಿಕ್ಚರ್. ಸೊ ಇಲ್ಲಿ ಅವರೇ ಕೊಟ್ಟಿರೋ ಕೆಲವು ಪಿಕ್ಚರ್ಸ್ಗಳಿಗೆ ನೀವು ಮೆಷರ್ ಮಾಡಬೇಕು. ಸೊ ಫಸ್ಟ್ ಒನ್, ಸೊ ಇದು ಎಲ್ಲಿಗಿದೆ, ಸೊ ಕಂಪ್ಲೀಟ್ 2 ಯೂನಿಟ್ಸ್ ಕವರ್ ಆಗಿದೆ ಅಲ್ವಾ. ಸೊ 2 ಯೂನಿಟ್ ಆದ್ಮೇಲೆ ಎಷ್ಟಿದೆ, 1 2 3 4. ಸೊ ಐ ಕ್ಯಾನ್ ರೈಟ್ 2 4/10. ಸೊ 10 ಪಾರ್ಟ್ಸ್ ಅಲ್ಲಿ 4 ಕವರ್ ಆಗಿದೆ. ಸೊ ಹಿಯರ್ ಪೆನ್ಸಿಲ್ ಎಲ್ಲ 0 ಇಂದಾನೆ ಶುರುವಾಗಿದೆ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಆನ್ 5, ರೈಟ್. ಸೊ ಐ ಕ್ಯಾನ್ ರೈಟ್ 2 ಸಾರಿ ನಾಟ್ 2 4 1/2 ಆರ್ 4 5/10. ಸೊ ಬೋತ್ ಆರ್ ಸೇಮ್ ಅಂತ ಹೇಳಿದ್ದೀನಿ. 5 ಪಾರ್ಟ್ ಅಮಾಂಗ್ 10. ಸೊ 10 ಅಲ್ಲಿ 5 ಪಾರ್ಟ್ ಕಂಪ್ಲೀಟ್ 4. ಸೊ ಇದು ಕರೆಕ್ಟೇ, ಇದು ಕರೆಕ್ಟ್, ಎರಡು ಕರೆಕ್ಟ್ ಆನ್ಸರ್. ಸೊ ಈ ಆಬ್ಜೆಕ್ಟ್ ಎಷ್ಟಿದೆ, 1 ಇದೆ, 1 ಆದ್ಮೇಲೆ 4. ಸೊ 1 4 ಅಮಾಂಗ್ 10 ಮೀನ್ಸ್ 1 4/10. ದಿಸ್ ಇಸ್ ದ ಆನ್ಸರ್. As seen here, when exact measures are required, we make ಯೂಸ್ ಆಫ್ ಸ್ಮಾಲರ್ ಯೂನಿಟ್ಸ್ ಆಫ್ ಮೆಷರ್ಮೆಂಟ್. ಸೊ ಯಾವಾಗೆಲ್ಲ ನಮಗೆ ಮೆಷರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳಿದ್ರಲ್ವಾ, ಸೊ ಯಾವಾಗೆಲ್ಲ ನಮಗೆ ಅಕ್ಯುರೇಟ್ ಮೆಷರ್ಮೆಂಟ್ ಬೇಕು, ಎಕ್ಸಾಕ್ಟ್ ಆಗಿ ಅದು ಎಷ್ಟು ಸೆಂಟಿಮೀಟರ್ ಇದೆ, ಎಷ್ಟು ಮಿಲಿಮೀಟರ್ ಇದೆ ಅಂತ ಬೇಕು, ಆವಾಗ ನಮಗೆ ಅದು ಯೂಸ್ ಆಗುತ್ತೆ. ಸೊ ಈ ಚಿಕ್ಕ ಚಿಕ್ಕ ಲೈನ್ ಏನಿದೆ ಇದು ಮಿಲಿಮೀಟರ್. ಸೊ ಈ 4/10 ಅನ್ನೋದು ಮಿಲಿಮೀಟರ್ ರೆಪ್ರೆಸೆಂಟ್ ಮಾಡ್ತಿದೆ. ಓಕೆನಾ. ಸೊ ಜಸ್ಟ್ 4/10 ಅಂತ ಬರೆದ್ರೆ ಇಟ್ ಜಸ್ಟ್ ರೆಪ್ರೆಸೆಂಟ್ಸ್ ಮಿಲಿಮೀಟರ್. 1 ಏನೂ ಇಲ್ಲ ಅಂತಂದ್ರೆ ಇದ್ರದ್ದು ಪಾಯಿಂಟ್ ಮಾಡಿ ಲೊಕೇಟ್ ಮಾಡಿ. ಹೇಗೆ ಲೊಕೇಟ್ ಮಾಡೋದು, 4/10 ಜಸ್ಟ್ 4/10 ನಾಟ್ 1 ಇಲ್ಲಿ 1 ಇತ್ತು ಅಂತಂದ್ರೆ 1 ಆದ್ಮೇಲೆ ಇಷ್ಟರಲ್ಲಿ ಸರ್ಚ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ಏನ್ ನಂಬರ್ ಇದೆ ಅದಾದ್ಮೇಲೆ ಸರ್ಚ್ ಮಾಡ್ತೀವಿ ನಾವು. ಬೈ ಚಾನ್ಸ್ ಇಲ್ಲಿ 2 4/10 ಇದ್ರೆ ಇಲ್ಲಿ ಸರ್ಚ್ ಮಾಡ್ತೀವಿ, 2 ನಂಬರ್ಸ್ ಆದ್ಮೇಲೆ ಇಲ್ಲಿ ಸರ್ಚ್ ಮಾಡ್ತೀವಿ. ಇಲ್ಲಿ ಏನೂ ಇಲ್ಲ, 1 ಇಲ್ಲ 2 ಇಲ್ಲ. ಸೊ 4 1/10 ಎಲ್ಲಿ ಸರ್ಚ್ ಮಾಡ್ತೀವಿ ಅಂದ್ರೆ 0 to 1 ಮಧ್ಯ ಸರ್ಚ್ ಮಾಡ್ತೀವಿ. ಸೊ ಇಲ್ಲಿ 1 2 3 4 ಅಂತ ಬರುತ್ತಲ್ವಾ. ಸೊ ದಿಸ್ ಇಸ್ ದ ಲೊಕೇಶನ್ ಆಫ್ 4/10. ಜಸ್ಟ್ 4/10, ಮುಂದಗಡೆ ಯಾವ ನಂಬರು ಇರಲ್ಲ. a 10th ಪಾರ್ಟ್. ಸೊ ವಾಟ್ ಈಸ್ ದಿಸ್ 10th ಪಾರ್ಟ್, ಇದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ವಾಚ್ ದ ವಿಡಿಯೋ. ಸೊ ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ or not understanding, mention that in the comment box, give a like and first get subscribed to the channel and share with your friends. Okay, thank you.